ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲಕ್ಷ್ಮಿ ಕಂಪ್ಯೂಟರ್ ವತಿಯಿಂದ ನಮಸ್ಕಾರಗಳು. ಇವತ್ತೇನಪ್ಪಾ ಅಂದ್ರೆ ನಾವ್ ಹೇಳೋ ಕ್ಲಾಸ್ ಯಾವುದು? ಎಕ್ಸೆಲ್. ಎಕ್ಸೆಲ್ ಅನ್ನ ನಾವ್ ಏನಕ್ಕೆ ಯೂಸ್ ಮಾಡ್ತೀವಿ, ಎಕ್ಸೆಲ್ ಅಂದ್ರೆ ಏನು ಅಂತ ನಾನು ಇಂಟ್ರೊಡಕ್ಷನ್ ಕೊಡ್ತೀನಿ. ಓಕೆನಾ? ಇದು ಎಕ್ಸೆಲ್. ಓಕೆನಾ? ಇದು ಎಕ್ಸೆಲ್. ಎಕ್ಸೆಲ್ ಅನ್ನ ನಾವ್ ಏನಕ್ಕೆ ಯೂಸ್ ಮಾಡ್ತೀವಿ ಗೊತ್ತಾ? ಡಾಟಾ ಎಂಟ್ರಿ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ, ಮತ್ತೆ ಸರಿಯಾಗಿ ಮಾಹಿತಿಯನ್ನು ಹಾಕಲು ಮಾಡ್ತೀವಿ. ನೆಕ್ಸ್ಟ್ ವಿಶ್ಲೇಷಿಸಲು ಬಳಸ್ತೀವಿ. ಇದು ಎಕ್ಸೆಲ್ ಅಲ್ಲಿ ನಾವು ಕರಿತೀವಿ. ಮತ್ತೆ ಎಕ್ಸೆಲ್ ಅನ್ನ ನಾವ್ ಏನಕ್ಕೆ ಯೂಸ್ ಮಾಡ್ತೀವಿ, ಅದರಿಂದ ಏನ್ ಅವಶ್ಯಕತೆ ಅದಾದ್ರೆ ನಮ್ಗೆ ಫಸ್ಟ್ ಒನ್ ಡಾಟಾ ಎಂಟ್ರಿ ಮಾಡ್ತೀವಿ, ನೆಕ್ಸ್ಟ್ ಸೆಕೆಂಡ್ ಒನ್ ಕ್ಯಾಲ್ಕುಲೇಷನ್ ಮಾಡ್ತೀವಿ, ನೆಕ್ಸ್ಟ್ ಚಾರ್ಟ್ ಅಂಡ್ ಗ್ರಾಫ್ಸ್ ಹಾಕ್ತಿವಲ್ಲ ಅದನ್ನು ಸಹ ನಾವೆಲ್ಲಿ ಎಕ್ಸೆಲ್ ಅಲ್ಲಿ ಮಾಡ್ತೀವಿ. ನೆಕ್ಸ್ಟ್ ರಿಪೋರ್ಟ್ ಅನ್ನ ತೆಗಿಬೇಕಾದ್ರೂ ನಾವು ಎಕ್ಸೆಲ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಡ್ಜೆಟ್ ಪ್ಲಾನಿಂಗ್ ಮಾಡಬಹುದು, ಹೌದಾ? ಇದರಿಂದ ನಾವೇನ್ ಮಾಡ್ತೀವಿ, ಎಕ್ಸೆಲ್ ಅಲ್ಲಿ ನಾವು ಮಾಡ್ಕೊಂಡು ಹೋಗ್ತೀವಿ. ಎಕ್ಸೆಲ್ ಅಲ್ಲಿ ನೋಡ್ರಿ, ಜಸ್ಟ್ ಇಂಟ್ರೊಡಕ್ಷನ್ ಹೇಳ್ತೀನಿ. ಇಲ್ಲಿ ಮೇಲಿದೆ ಅಲ್ಲ, ಇದು ಮಿನಿಮೈಸ್ ಅಂಡ್ ಮ್ಯಾಕ್ಸಿಮೈಸ್ ಕ್ಲೋಸ್ ಇರೋದಕ್ಕೆ ಯಾವ ಬಾರ್ ಅಂತ ಹೇಳ್ತೀವಿ? ಟೈಟಲ್ ಬಾರ್ ಅಂತ ಕರಿತೀವಿ. ನೆಕ್ಸ್ಟ್ ಇದಕ್ಕೆ ಏನಂತಂದ್ರೆ ಮೆನು ಬಾರ್ ಅಂತ ಕರಿತೀವಿ. ನೆಕ್ಸ್ಟ್ ಇದಕ್ಕೆ ಟೂಲ್ಸ್ ಬಾರ್ ಅಂತ ಕರಿತೀವಿ. ನೆಕ್ಸ್ಟ್ ಇದಕ್ಕೆ ಫಾರ್ಮುಲಾ ಬಾರ್ ಅಂತ ಕರಿತೀವಿ. ಓಕೆನಾ? ಇದಕ್ಕೆ ಯಾವ ಬಾರ್ ಅಂತ ಕರಿತೀವಿ? ಫಾರ್ಮುಲಾ ಬಾರ್ ಅಂತ ಕರಿತೀವಿ. ನೆಕ್ಸ್ಟ್ ಇದಕ್ಕೆ ಯಾವ ಬಾರ್ ಅಂದ್ರೆ ಸ್ಟೇಟಸ್ ಬಾರ್ ಅಂತ ಕರಿತೀವಿ. ಓಕೆನಾ? ಈ MS ಎಕ್ಸೆಲ್ ಪೇಜ್ ಗೆ ಏನಂತ ಹೇಳ್ತೀವಿ ಅಂದ್ರೆ ಸ್ಪ್ರೆಡ್ ಶೀಟ್ ಅಂತ. ಸ್ಪ್ರೆಡ್ ಶೀಟ್ ಅಂದ್ರೆ ಹರಡುವಿಕೆ ಅಂತ ನಾವ್ ಹೇಳ್ತೀವಿ. ಓಕೆನಾ? ಈ ಸ್ಪ್ರೆಡ್ ಶೀಟ್ ಅಲ್ಲಿ ನಾವು ನೋಡ್ಬೇಕಾದ್ರೆ ಇಲ್ಲಿ ಉದ್ದಗೆರೆ ಇದಾವೆ, ಅಡ್ಡಗೆರೆ ಇದಾವೆ, ಒಂದ್ ಬಾಕ್ಸಸ್ ಅಂದ್ರೆ ಡಬ್ಬೆಗಳಿದಾವ, ಹೌದಾ? ಈ ಉದ್ದಗೆರೆಗೆ ಏನಂತ ಕರಿತೀವಿ ಅಂದ್ರೆ ಕಾಲಮ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕಾಲಮ್ಸ್ ಅಂತ ಕರಿತೀವಿ. ಮತ್ತೆ ಅಡ್ಡಗೆರೆ ಇರೋದಕ್ಕೆ ರೋಸ್ ಅಂತ ಕರಿತೀವಿ. ಮತ್ತೆ ಒಂದು ಬಾಕ್ಸ್ ಇದೆ ಅಲ್ಲ, ಅದಕ್ಕೆ ಸೆಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸೆಲ್ ಅಂತ ಕರಿತೀವಿ. ನೆಕ್ಸ್ಟ್ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಈಗ ಹೇಳ್ದೆ ಇವೆಲ್ಲ ಕಾಲಮ್ಸ್, ರೋಸ್, ಸೆಲ್ ಅಂತ ಹೇಳ್ದೆ. ಓಕೆನಾ? ಈ ಸ್ಟೇಟಸ್ ಬಾರ್ ಅಲ್ಲಿ ನಾವು ನೋಡ್ಬೇಕಾದ್ರೆ ಇದರಲ್ಲಿ ಎಷ್ಟು ಶೀಟ್ಸ್ ಇರ್ತವೆ, ನಾವು ಓಪನ್ ಮಾಡಿದಾಗ ಶೀಟ್ 1, ಶೀಟ್ 2, ಶೀಟ್ 3 ಅಂತ ಇರ್ತದೆ. ಆದ್ರೆ ನಮ್ಗೆ ಇನ್ನೂ ಶೀಟ್ಸ್ ಏನಾದ್ರೂ ಬೇಕಿದ್ರೆ ಮೌಸ್ ಇಂದ ರೈಟ್ ಬಟನ್ ಕ್ಲಿಕ್ ಮಾಡಿದ್ರೆ ಶೀಟ್ 4, ಶೀಟ್ 5 ನಿಮ್ಗೆ ಎಷ್ಟು ಶೀಟ್ಸ್ ಬೇಕಲ್ಲ ಅಷ್ಟು ಶೀಟ್ಸ್ ಅನ್ನ ನಾವು ಓಪನ್ ಮಾಡ್ಕೋಬಹುದು. ಇದರಲ್ಲಿ ನೋಡಿ, ಈಗ ಕಾಲಮ್ಸ್ ಇವೇನ್ ಉದ್ದಗೆರೆ ಇದಾವೆ ಅಂತ ಹೇಳಿದ್ನಲ್ಲ, ಇದು ಕಾಲಮ್ಸ್. ಬಟ್ ಕಾಲಮ್ಸ್ ಅಲ್ಲಿ ಒಟ್ಟು ಎಷ್ಟು ಕಾಲಮ್ ಇದಾವೆ ಅಂದ್ರೆ 16,384. 16,384 ಯಾವ ಕಾಲಮ್ಸ್ ಇದಾವೆ. ಬಟ್ ಕಾಲಮ್ಸ್ ಅಷ್ಟಿರ್ಬೇಕಾದ್ರೆ ಇದು ಏನಂತಂದ್ರೆ ಏರಿಂದ ಯಾವುದು? ಏನಿಂದ XFD ತನ ಇದೆ. ಓಕೆನಾ? XFD ಇಂದ ನಾವು ಬಳಸ್ತೀವಿ. ಓಕೆನಾ? ಇದು ಯಾವುದು? ಕಾಲಮ್ಸ್ ಅನ್ನ ನಾವು ನೋಡ್ಬೋದು. 16,384 ಕಾಲಮ್ಸ್ ಇದಾವ. ಇದ್ರಲ್ಲಿ ಏನಿಂದ XFD ತನ ಬಳಸ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ಲೆಟರ್ ಮೂಲಕನು ನಾವು ಗುರುತಿಸ್ತೀವಿ. ನೆಕ್ಸ್ಟ್ ಯಾವ್ದಿದೆ? ರೋಸ್ ಇದೆ. ಓಕೆನಾ? ಯಾವ್ದು? ರೋಸ್. ರೋಸ್ ಅನ್ನ ನಾವೇನ್ ಮಾಡ್ತೀವಿ? ಎಷ್ಟಿರ್ಬೋದು ರೋಸ್ ಅಂದಾಜು? ಅವೇ 16,384 ಇದ್ರೆ ರೋಸ್ ಎಷ್ಟಿರ್ತವೆ ಗೊತ್ತಾ? ಗೊತ್ತಿಲ್ಲ. 1,48,576. ಓಕೆನಾ? ಇವು ರೋಸ್ ಇದಾವೆ. ನೆಕ್ಸ್ಟ್ ಇದು ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ? 1ರಿಂದ ಹಿಡ್ದು 1,00,000 ಎಷ್ಟು? 1ರಿಂದ ಹಿಡ್ದು 1,48,576 ಲೈನ್ಸ್ ಇರ್ತವೆ. ಓಕೆನಾ? ರೋಸ್ ಇದಾವೆ. ಎಷ್ಟಿದಾವೆ? ರೋಸ್ ಇದೆ. ಓಕೆನಾ? ಇಲ್ಲಿದೆ ಅಲ್ಲ, ಈ ರೀತಿ ನಾವು ನೋಡ್ಕೊಂಡು ಹೋಗ್ತೀವಿ. ನಂಬರ್ಸ್ ಎಷ್ಟಿದಾವೆ? 1,48,576 ಇದಾವ. ಇದು ನಂಬರ್ ಇಂದ ಹಿಡ್ದು 1ರಿಂದ ಹಿಡ್ದು ಇಲ್ಲಿವರೆಗೂ ರೋಸನ ಇದಾವಂತ ನಾವು ನೋಡ್ಕೊಂಡು ಹೋಗ್ತೀವಿ. ಓಕೆನಾ? ಇದ್ರಲ್ಲಿ ಏನಂತಂದ್ರೆ ಇಷ್ಟು ಇಂಟ್ರೊಡಕ್ಷನ್ ಆಯ್ತು ನಿಮ್ಗೆ. ಈ ಟಾಪಿಕ್ ಬರ್ತೀನಿ. ಓಕೆನಾ? ಜಸ್ಟ್ ಒಂದು ಮೆಥಡ್ ಅನ್ನ ನಾನು ಹೇಳ್ತೀನಿ. ಯಾವುದು? ಓಕೆನಾ? ಮಂತ್ಲಿ ಹೋಮ್ ಬಡ್ಜೆಟ್ ಅಂತಿದೆ. ಏನಂತಿದೆ? ಮಂತ್ಲಿ ಹೋಮ್ ಬಡ್ಜೆಟ್. ಮಂತ್ಲಿ ಹೋಮ್ ಬಡ್ಜೆಟ್ ಅಂದ್ರೆ ಕಾಮನ್ ಆಗಿ ಗೊತ್ತು. ಮಂತ್ಲಿ ಹೋಮ್ ಬಡ್ಜೆಟ್ ತಿಂಗಳಿಗೆ ಆಗುವಂತ ಖರ್ಚು ವೆಚ್ಚಗಳು ಅಂತ. ಇದೇನಪ್ಪ ಸೈಡ್ ಅಲ್ಲಿ ಇರೋದಂದ್ರೆ ಜಸ್ಟ್ ನಾನು ಯಾವ ಮಂತ್ ಹಾಕೊಂಡಿದ್ದೀನಿ? ಜನವರಿ ಮಂತ್ ಅನ್ನ ನಾನು ಹಾಕೊಂಡಿದ್ದೀನಿ. ಇದರಿಂದ ನಾವೇನಂದ್ರೆ ಮಂತ್ಲಿ ಹೋಮ್ ಬಡ್ಜೆಟ್ ಅಂದ್ರೆ ತಿಂಗಳಿಗೆ ಆಗುವಂತ ಖರ್ಚು ವೆಚ್ಚಗಳು ಅಂದ್ರೆ ಎಕ್ಸ್ಪೆನ್ಸ್ ಅಂಡ್ ಸೇವಿಂಗ್ ಅಂತ ಹೇಳ್ತೀವಿ. ಓಕೆನಾ? ಅದ್ರಲ್ಲಿ ನಾನು ಜನವರಿ ತಿಂಗಳದನ್ನ ನಾನು ಮಾಡ್ತಿದ್ದೀನಿ. ಯಾವ ರೀತಿಯಪ್ಪ ಅಂದ್ರೆ ಇಲ್ಲಿ ಎಕ್ಸ್ಪೆನ್ಸ್ ಇದೆ, ಅಮೌಂಟ್ ಇದೆ, ಇನ್ಕಮ್ ಇದೆ. ಎಕ್ಸ್ಪೆನ್ಸ್ ಅಂದ್ರೇನು? ಖರ್ಚು.
ಯಾವ್ದ್ಯಾವ್ದಕ್ ನಾವು ಖರ್ಚು ಮಾಡಿದೀವಿ. ಓಕೆನಾ? ಏನಿದೆ? ರೆಂಟ್ ಇದೆ. ಎಕ್ಸಾಂಪಲ್ ತಗೊಂಡಿದೀನಿ ಅಷ್ಟೇ, ಇನ್ನು ಬಹಳಷ್ಟು ಇರ್ತಾವ. ನಾನು ಎಕ್ಸಾಂಪಲ್ ಇಷ್ಟು ತಗೊಂಡು ನಿಮ್ಗೆ ಮೆಥಡ್ ಅನ್ನ ನಾನು ಹೇಳ್ಕೊಡ್ತೀನಿ. ಓಕೆನಾ? ನೆಕ್ಸ್ಟ್ ರೆಂಟ್ ಇದೆ, ಫುಡ್ ಇದೆ, ಮೊಬೈಲ್ ಬಿಲ್, EMI, ಪೆಟ್ರೋಲ್, ಇದಿಷ್ಟಿದೆ. ನೆಕ್ಸ್ಟ್ ಅಮೌಂಟ್ ಏನಿದೆ? ಅಮೌಂಟ್ ರೆಂಟಿಗೆ ಎಷ್ಟು ಪೇ ಮಾಡ್ತೀವಿ? 3000. ನೆಕ್ಸ್ಟ್ ಫುಡ್ಡಿಗೆ ಎಷ್ಟು ಪೇ ಮಾಡ್ತೀವಿ? 4500. ನೆಕ್ಸ್ಟ್ ಮೊಬೈಲ್ ಬಿಲ್ಲಿಗೆ ಎಷ್ಟು? 350. EMI ಗೆ ಎಷ್ಟು? 800. ಪೆಟ್ರೋಲ್ಗೆ 200. ಇದು ಎಕ್ಸ್ಪೆನ್ಸ್, ಯಾವ್ದು ಖರ್ಚು ಮಾಡ್ತೀವಿ, ಎಷ್ಟೆಷ್ಟು ಖರ್ಚು ಮಾಡ್ತೀವಿ ಅಮೌಂಟ್. ಓಕೆನಾ? ಇನ್ಕಮ್ ಅಂತ ಅಂದ್ರೆ ಏನು? ಇನ್ಕಮ್ ಅಂತಂದ್ರೆ ಏನು ಅಂದ್ರೆ ಮಂತ್ಲಿ ಮನೆಯಲ್ಲಿ ಯಾರಿಗಾದ್ರೂ ಒಬ್ರಿಗೆ ಬರೋ ಸ್ಯಾಲ್ರಿ ಇದು. ಎಷ್ಟು? 20,000 ಏನಾಗುತ್ತಾ ಮಂತ್ಲಿ ಮನೆಯಲ್ಲಿ ಒಬ್ರಿಗೆ ಬರೋ ಅಂತ ಸ್ಯಾಲ್ರಿ ಆಗಿರುತ್ತ. ಈ 20,000 ಅಲ್ಲಿ ನಾವ್ ಎಷ್ಟು ಎಕ್ಸ್ಪೆನ್ಸ್ ಮಾಡಿದೀವಿ, ನೆಕ್ಸ್ಟ್ ಎಷ್ಟು ಸೇವಿಂಗ್ ಮಾಡಿದೀವಿ ಅಂತ ನಾವ್ ತಿಳ್ಕೊಳಮ್ರಿ. ಓಕೆನಾ? ಫಸ್ಟ್ ನಮ್ಗೆ ಎಕ್ಸೆಲ್ ಅಲ್ಲಿ ಹೇಳ್ಬೇಕಂದ್ರೆ ಮೇನ್ ಇಂಪಾರ್ಟೆಂಟ್, ನಾವ್ ಏನೇ ಒಂದು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಮೇನ್ ಇಂಪಾರ್ಟೆಂಟ್ ಇಸ್ ಈಕ್ವಲ್ ಟು ಹಾಕೊಂಡೆ ನಾವ್ ಮುಂದಕ್ಕೆ ಹೋಗ್ಬೇಕು. ಇಸ್ ಈಕ್ವಲ್ ಟು ಹಾಕೊಳ್ಳಾರ್ದ ನಾವೇನಾದ್ರೂ ಮಾಡಿದ್ರೆ ಅದು ರಾಂಗ್ ಆನ್ಸರ್. ಬರೋದೇ ಇಲ್ಲ, ಅದು ತಗೊಳೋದಿಲ್ಲ. ಇಸ್ ಈಕ್ವಲ್ ಟು ಹಾಕಿದ್ರೆ ಮಾತ್ರ ಅದೇನಾಗುತ್ತಾ ತಗೊಳುತ್ತಾ, ಇಲ್ಲಾಂದ್ರೆ ತಗೊಳೋದಿಲ್ಲ. ಈಗ ಜಸ್ಟ್ ಇನ್ನೊಂದು ಹೇಳ್ತೀನಿ ನಿಮ್ಗೆ, ಅಂದಾಜು. ಸಮ್ ಅಂದ್ರೆ ಗೊತ್ತು, ಪ್ಲಸ್. ಓಕೆನಾ? ಮತ್ತೆ ಆವ್ರೇಜ್. ಆವ್ರೇಜ್ ಅಂದ್ರೆ ಸರಾಸರಿಯನ್ನ ನಾವು ನೋಡ್ತೀವಲ್ಲ ಅದು. ನೆಕ್ಸ್ಟ್ ಮ್ಯಾಕ್ಸಿಮಮ್. ಮ್ಯಾಕ್ಸಿಮಮ್ ಅಂದ್ರೆ ದೊಡ್ಡ ಸಂಖ್ಯೆ. ಇವಾಗ ಎಷ್ಟೋ ಸಂಖ್ಯೆ ಕೊಟ್ಟಿರ್ತೀರಿ ನೀವು, ಅದರಲ್ಲಿ ದೊಡ್ಡ ಸಂಖ್ಯೆ ಯಾವುದು ಅಂತ ನಾವು ಕಂಡುಹಿಡಿತೀವಿ. ಮ್ಯಾಕ್ಸಿಮಮ್ ದೊಡ್ಡ ಸಂಖ್ಯೆನ ಕಂಡುಹಿಡಿಯೋದು. ಮಿನಿಮಮ್ ಅಂದ್ರೆ ಏನು? ಚಿಕ್ಕ ಸಂಖ್ಯೆನ ಕಂಡುಹಿಡಿಯೋದು. ಓಕೆನಾ? ಇದು ಸಮ್, ಇವೆಲ್ಲ ನಿಮ್ಗೆ ಟಾಪಿಕ್ ಗೊತ್ತಿರ್ಬೇಕು. ಸಮ್ ಅಂದ್ರೇನೆ, ಆವ್ರೇಜ್, ಯಾಕಂದ್ರೆ ಇದ್ರ ಮುಖಾಂತರ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತಲ್ಲ. ಸೊ ಇದೊಂದು ಸ್ವಲ್ಪ ನಿಮ್ಗೆ ಗೊತ್ತಿರ್ಬೇಕು. ಸಮ್ ಅಂದ್ರೆ ಪ್ಲಸ್ ಮಾಡೋದು, ಆವ್ರೇಜ್ ಅಂದ್ರೆ ಸರಾಸರಿ, ಮ್ಯಾಕ್ಸಿಮಮ್ ಅಂದ್ರೆ ದೊಡ್ಡ ಸಂಖ್ಯೆ, ಮಿನಿಮಮ್ ಅಂದ್ರೆ ಚಿಕ್ಕ ಸಂಖ್ಯೆ. ಓಕೆನಾ? ನೆಕ್ಸ್ಟ್ ಈಗ ಬರ್ತೀನಿ. ಓಕೆ, ಇದನ್ನೆಲ್ಲ ನಾನು ಹೇಳ್ದೆ. ಮಂತ್ಲಿ ಒಂಬತ್ತು ತಿಂಗಳಿಗೆ ಆಗುವಂತ ಖರ್ಚು ವೆಚ್ಚಗಳು. ಅದ್ರಲ್ಲಿ ಯಾವ ತಿಂಗಳು? ಜನವರಿ ತಿಂಗಳು. ನೆಕ್ಸ್ಟ್ ಎಕ್ಸ್ಪೆನ್ಸ್ ಅಲ್ಲಿ ರೆಂಟ್, ಫುಡ್, ಮೊಬೈಲ್ ಬಿಲ್, ನೆಕ್ಸ್ಟ್ EMI, ಪೆಟ್ರೋಲ್ ಇದೆ. ನೆಕ್ಸ್ಟ್ ಅಮೌಂಟ್ ಏನಿದೆ? ರೆಂಟಿಗೆ 3000, ಫುಡ್ಗೆ 4500, ಮೊಬೈಲ್ ಬಿಲ್ 350, EMI ಗೆ 800, ಪೆಟ್ರೋಲ್ಗೆ 200. ಇನ್ಕಮ್ ಅಂದ್ರೆ ಮನೆಯಲ್ಲಿ ಬರೋಂತ ಒಬ್ಬರಿಗೆ ಸ್ಯಾಲ್ರಿ 20,000. ಈ 20,000 ಅಲ್ಲಿ ಎಕ್ಸ್ಪೆನ್ಸ್ ಎಷ್ಟಾಯ್ತು, ಸೇವಿಂಗ್ ಎಷ್ಟಾಯ್ತು. ಮೇನ್ ಇಂಪಾರ್ಟೆಂಟ್ ನಾನು ಏನ್ ಹೇಳಿದ್ದೆ, ಫಸ್ಟ್ ನಾವೇನೋ ಒಂದ್ ಮಾಡ್ಬೇಕಂದ್ರೆ ಇಸ್ ಈಕ್ವಲ್ ಟು ಮೇನ್ ಇಂಪಾರ್ಟೆಂಟ್. ಓಕೆನಾ? ಫಸ್ಟ್ ಏನ್ ಮಾಡ್ಬೇಕು? ಇಸ್ ಈಕ್ವಲ್ ಟು ಹಾಕೋಬೇಕು. ಏನ್ ಹಾಕೋಬೇಕು? ಇಸ್ ಈಕ್ವಲ್ ಟು ಹಾಕೊಂಡು ಫಸ್ಟಿಗೆ ಇದನ್ನ ಕ್ಲಿಕ್ ಮಾಡ್ಬೇಕು. ಓಕೆನಾ? ಮತ್ತೆ ಪ್ಲಸ್ ಮಾರ್ಕ್ ಹಾಕೋಬೇಕು. ಏನ್ ಹಾಕೋಬೇಕು? ಪ್ಲಸ್ ಮಾರ್ಕ್ ಹಾಕ್ಬೇಕು. ಸೆಕೆಂಡ್ ಒನ್ ಕ್ಲಿಕ್ ಮಾಡ್ಬೇಕು. ಮತ್ತೇನ್ ಮಾಡ್ಬೇಕು? ಪ್ಲಸ್ ಮಾರ್ಕ್ ಹಾಕ್ಬೇಕು. ಸಾರಿ, ಒಂದ್ ನಿಮಿಷ. ಫಸ್ಟ್ ಏನ್ ಮಾಡ್ಬೇಕು? ಇಸ್ ಈಕ್ವಲ್ ಟು ಇದನ್ನ ಕ್ಲಿಕ್ ಮಾಡ್ರಿ. ಮತ್ತೇನ್ ಮಾಡ್ಬೇಕು? ಪ್ಲಸ್ ಅನ್ನ ಹಾಕೋಬೇಕು. ಮತ್ತೆ ಸೆಕೆಂಡ್ ಒನ್ ಕ್ಲಿಕ್ ಮಾಡ್ಬೇಕು. ಸೆಕೆಂಡ್ ಒನ್ ಕ್ಲಿಕ್ ಮಾಡಿ ಮತ್ತೆ ಪ್ಲಸ್ ಮಾಡ್ಕೊಂಡು, ಮತ್ತೆ ಥರ್ಡ್ ಒನ್ ಮತ್ತೆ ಪ್ಲಸ್ ಮಾಡ್ಕೋಬೇಕು. ಮತ್ತೆ ಫೋರ್ತ್ ಒನ್ ಮತ್ತೆ ಪ್ಲಸ್ ಮಾಡ್ಕೋಬೇಕು. ನೆಕ್ಸ್ಟ್ ಫಿಫ್ತ್ ಒನ್. ಓಕೆನಾ? ಇದು ಲಾಸ್ಟ್. ಹೌದಾ? ಲಾಸ್ಟ್ ಒನ್ ಇದೆ. ಬಟ್ ನನ್ಗೆ ಡೌಟ್ ಏನಂದ್ರೆ, ಇವಾಗ ನಾನು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಅಮೌಂಟ್ ಅನ್ನ ಆಡ್ ಮಾಡ್ದೆ. ಬಟ್ ಇಲ್ಲಿ ಅಮೌಂಟ್ ಬರ್ಬೇಕಲ್ಲ, G10, G11, G12 ಅಂತ ಎದಕ್ ಬಂತು? ಹೌದಾ? ಎದಕ್ಕಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಈ ಅಮೌಂಟ್ ಯಾವ ಕಾಲಮ್ ಅಲ್ಲ ಅದ? G ಕಾಲಮ್ ಅಲ್ಲ ಅದ. ಹೌದಾ? ಯಾವ ಕಾಲಮ್ ಅಲ್ಲ ಅದ? G ಕಾಲಮ್ ಅಲ್ಲಿ. ಇದ್ರ ಸೀದಾ ನಂಬರ್ ಎಷ್ಟಿದೆ? 10 ಇದೆ. ಅದಕ್ಕೆ ಅದ್ರ ಸೀದಾ ಏನ್ ಬರುತ್ತೆ? G10, G11, G12 ಅಂತ ಬರುತ್ತೆ. ಮತ್ತೆ ಅದನ್ನ ಎದಕ್ಕ ನಾನು ಹೌದು ಅಮೌಂಟ್ ನ ತಗೊಂಡಿದ್ದೆ, ಇದೇ ಅದಕ್ಕೆ ಈ ತರ ಬಂತು ಅನ್ನೋ ಡೌಟ್ ಏನ್ ಬೇಡ. ಏನಂದ್ರೆ ನೀವ್ ಯಾವ ಕಾಲಮ್ ಅಲ್ಲಿ ಇರುತ್ತೆ, ಯಾವ ನಂಬರ್ ಅಲ್ಲಿ ಇರುತ್ತೆ, ಅದನ್ನ ಮಾತ್ರ ಆಡ್ ಮಾಡ್ಕೊಂತೆ. ಓಕೆನಾ? ಈ ರೀತಿ ಮಾಡಿ ಎಂಟರ್ ನ ಒತ್ತಿದ್ರೆ ಅದು ಎಕ್ಸ್ಪೆನ್ಸ್ ಅಮೌಂಟ್ ಗೊತ್ತಾಗುತ್ತೆ. ಈ ರೀತಿ ಆದ್ರೂ ಮಾಡ್ರಿ, ಇಲ್ಲಾಂದ್ರೆ ಇನ್ನೊಂದು ಶಾರ್ಟ್ ಮೆಥಡ್ ಹೇಳ್ಕೊಡ್ತೀನಿ. ಯಾವ ರೀತಿ ಅಂದ್ರೆ ಇಸ್ ಈಕ್ವಲ್ ಟು ಹಾಕ್ಬೇಕು ಮೇನ್. ಓಕೆನಾ? SUM, ಸಮ್. ಏನಂದ್ರೆ ನಾನು ಹೇಳಿದ್ದೆ, ಸಮ್ ಅಂದ್ರೆ ಏನು? ಪ್ಲಸ್ ಆಡ್ ಮಾಡ್ಬೇಕು. ಹೌದಾ? ನೆಕ್ಸ್ಟ್ ಶಿಫ್ಟ್ ಇಟ್ಕೊಂಡು ಬ್ರಾಕೆಟ್ ಓಪನ್ ಮಾಡ್ಕೋಬೇಕು. ಶಿಫ್ಟ್ ಇಟ್ಕೊಂಡು ಬ್ರಾಕೆಟ್ ಓಪನ್ ಮಾಡಿ, ಇದೇನ್ ಟೋಟಲ್ ಅಮೌಂಟ್ ಇದೆ ಅಲ್ಲ, ಈ ಟೋಟಲ್ ಅಮೌಂಟ್ ಇಂದ ಹಿಡಿದು ಈ ಟೋಟಲ್ ಅಮೌಂಟ್ ತಡಿರೋ ಒಂದ್ ನಿಮಿಷ.
ಇಸ್ ಈಕ್ವಲ್ ಟು SUM ಸಮ್ ಶಿಫ್ಟ್ ಬ್ರಾಕೆಟ್ ಓಪನ್ ಟೋಟಲ್ ಅಮೌಂಟ್ ಇಂದ ಹಿಡಿದು ಆಡ್ ಮಾಡ್ಬೇಕು. ಓಕೆನಾ? ಆಡ್ ಮಾಡಿ ಮತ್ತೇನ್ ಮಾಡ್ಬೇಕು, ಶಿಫ್ಟ್ ಇಟ್ಕೊಂಡು ಅಂಡ್ ಕ್ಲೋಸ್ ಮಾಡ್ಬೇಕು. ಓಕೆ, ಕ್ಲೋಸ್ ಮಾಡಿ ಎಂಟರ್ ನ ಹೊಡೆದಾಗುನು ಈ ರೀತಿ ಬರುತ್ತೆ. ಆದ್ರೆ ನೀನು ಎಲ್ಲ ಒಂದೊಂದು ಕ್ಲಿಕ್ ಮಾಡ್ಕೊಂಡು ಪ್ಲಸ್ ಆದ್ರೂ ಮಾಡ್ರಿ, ಅದನ್ನು ಪ್ಲಸ್. ಸಮ್ ಹಾಕಿ ಈ ರೀತಿ ಎಲ್ಲ ಆಡ್ ಮಾಡ್ಕೊಂಡ್ರು ಓಕೆ, ಅದನ್ನು ಪ್ಲಸ್. ಹೌದಾ? ಈ ರೀತಿ ಆದ್ರೂ ಶಾರ್ಟ್ ಆಗಿ ಮಾಡ್ರಿ, ಇಲ್ಲ ಅದೇ ರೀತಿ ಆದ್ರೂ ಮಾಡ್ಬಹುದು. ಓಕೆನಾ? ಎಕ್ಸ್ಪೆನ್ಸ್ ಕಂಡಿಡ್ದಾಯ್ತು. ನೆಕ್ಸ್ಟ್ ಸೇವಿಂಗ್ ಅಮೌಂಟ್ ಇದೆ. ಈ ಸೇವಿಂಗ್ ಅಂದ್ರೆ ನಾವೇನ್ ಮಾಡ್ಬೇಕು ಇವಾಗ, ಇದನ್ನ 20,000 ಮತ್ತೆ 8,850 ಆದಲ್ಲ, ಅದನ್ನ ಪ್ಲಸ್ ಮಾಡ್ಬೇಕಾ ಮೈನಸ್ ಮಾಡ್ಬೇಕಾ? ಈಗ ನಾವೇನೋ ಒಂದು ತೆಗಿಬೇಕಂದ್ರೆ ಮೈನಸ್ ಮಾಡ್ಬೇಕಾಗುತ್ತೆ ತಾನೆ. ಈಗ ಮೈನಸ್ ಮಾಡಮ್ರಿ. ಏನಂದ್ರೆ ಫಸ್ಟ್ ಒನ್ ಇಸ್ ಈಕ್ವಲ್ ಟು ಹಾಕ್ಬೇಕು. ಏನಾಗ್ಬೇಕು? ಇಸ್ ಈಕ್ವಲ್ ಟು ಹಾಕ್ಬೇಕು. ಇಸ್ ಈಕ್ವಲ್ ಟು ಹಾಕಿದ್ಮೇಲೆ 20,000 ಇದೆ ಅಲ್ಲ, ಅದನ್ನ ಕ್ಲಿಕ್ ಮಾಡ್ಬೇಕು. ಆಮೇಲೆ ಇಲ್ಲಿ ಮೈನಸ್ ಮಾಡ್ಬೇಕು. ಹೌದಾ? ಮೈನಸ್ ಅನ್ನ ಹಾಕ್ತೀನಿ. ನೆಕ್ಸ್ಟ್ 8,850 ನಾವ್ ಎಂಟರ್ ಮಾಡ್ಬೇಕು. ಇಲ್ಲಿ ಎಲ್ಲಿ ಬ್ರಾಕೆಟ್ ಓಪನ್ ಮಾಡೋದು ಮತ್ತೆ ಕ್ಲೋಸ್ ಮಾಡೋದು ಅಂತ ಏನಿರಲ್ಲ. ನಾವು ಜಾಸ್ತಿ ಏನಾದ್ರು ಸಮ್ ಮಾಡ್ಬೇಕಂತಂದ್ರೆ ಅಷ್ಟಕ್ಕೆ ನಾವು ಏನ್ ಮಾಡ್ಬೇಕಾಗುತ್ತಾ, ತಗೋಬೇಕಾಗುತ್ತಾ ಬ್ರಾಕೆಟ್ ಅವೆಲ್ಲ. ಬಟ್ ಎರಡೇ ನಾವು ಮೈನಸ್ ಮಾಡ್ತಿರೋದಲ್ಲ, ಇದಕ್ಕೇನ್ ಬ್ರಾಕೆಟ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಜಸ್ಟ್ ಅದನ್ನ ಇದನ್ನ ಕ್ಲಿಕ್ ಮಾಡ್ಕೊಂಡು ಎಂಟರ್ ನ ಒತ್ಕೊಂಡು ಹೋದ್ರೆ ಏನಾಗುತ್ತೆ, ಎಷ್ಟು ಬಂತು? 11,150 ನಮ್ಗೆ ಸೇವಿಂಗ್ ಅಮೌಂಟ್ ಆಗುತ್ತೆ. ಈ ರೀತಿ ನಾವನ್ನ ಕ್ಯಾಲ್ಕುಲೇಟ್ ಅನ್ನ ಮಾಡ್ಬೋದು. ಇದು ಮಂತ್ಲಿ ಹೋಮ್ ಬಡ್ಜೆಟ್. ಇದ್ರಂತ ನೀವು ಯಾವ್ದೇ ಒಂದು ನಿಮ್ ಮನೆ ಖರ್ಚು ವೆಚ್ಚಗಳನ್ನ ನೀವು ಮಾಡ್ಕೋಬಹುದಾದ್ರೆ, ನಮ್ಗೆ ಇವಾಗ ಜನವರಿ ತಿಂಗಳಲ್ಲಿ ನಾವು ಮಾಡಿದ್ದೀವಿ, ಇದ್ರಲ್ಲಿ ಇಟ್ವಿ. ಬಟ್ ಸೆಕೆಂಡ್ ಒನ್ ಅಲ್ಲಿ ಏನ್ ಮಾಡ್ಬೋದು, ಫೆಬ್ರವರಿನ ಯೂಸ್ ಮಾಡ್ಕೋಬಹುದು. ಮತ್ತೆ ಶೀಟ್ 3 ಅಲ್ಲಿ ಮಾರ್ಚ್ ಯೂಸ್ ಮಾಡ್ಬೋದು. ಮತ್ತೆ ಇದನ್ನ ಕ್ಲಿಕ್ ಮಾಡ್ರಿ, ಇದನ್ನ ಕ್ಲಿಕ್ ಮಾಡಿ ಶೀಟ್ 4, ಶೀಟ್ 5, ಶೀಟ್ 6 ಈ ರೀತಿ ನಿಮ್ಗೆ ಬರ್ಕೊಂತಿರುತ್ತಾ. 1 ಇಯರ್ ತನ ನೀವು ಶೀಟ್ 12 ತನ ನೀವು ಮಾಡ್ಕೊಂಡು ಹೋಗ್ಬೋದು. 1 ಇಯರ್ ತನ ನಿಮ್ದು ಏನಾದ ಮಂತ್ಲಿ ಎಷ್ಟು ಖರ್ಚು ಮಾಡಿರಿ ಎಷ್ಟಿಲ್ಲ ಅಂತ ಅದ್ರಲ್ಲಿ ಗೊತ್ತಾಗುತ್ತೆ. ಎಲ್ಲ ನೀಟಾಗಿ ಒಂದ್ರಲ್ಲಿ ಇಟ್ಕೊಂಡ್ಬಿಟ್ಟು, ಬಟ್ ಇದನ್ನ ಸೇವ್ ಮಾಡ್ಬೇಕಂದ್ರೆ ಇಲ್ಲಿ ಬಂದ್ಬಿಟ್ಟು ಸೇವ್ ಅಂತಿರುತ್ತಲ್ಲ, ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ಒಂದ್ ನೇಮ್ ಕೊಡ್ಬೇಕು. ಓಕೆನಾ? ಒಂದ್ ನೇಮ್ ಕೊಡ್ಬೇಕು. ನೇಮ್ ಕೊಟ್ಟು ಇಲ್ಲಿ ಡೆಸ್ಕ್ಟಾಪ್ ಅಲ್ಲಿ ಇಟ್ಕೋಬೇಕು. ಡೆಸ್ಕ್ಟಾಪ್ ಅಲ್ಲಿ ಅಂತಂದ್ರೆ ನಮ್ಗೆ ಏನದು ಪರ್ಮನೆಂಟ್ ಇರುತ್ತೆ. ಯಾವ್ದೋ ಒಂದು ನಾವ್ ಎಲ್ಲಿ ಇಟ್ಟಿವಿ ಅಂತ ಹುಡ್ಕೊಳೋದ ಇರಲ್ಲ. ನಾವು ಡೆಸ್ಕ್ಟಾಪ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಅನು ಅಂತ ನೇಮ್ ಕೊಟ್ಟಿದೀನಿ, ಅದನ್ನ ಸೇವ್ ಅಂತ ಕೊಟ್ಬಿಟ್ರೆ ಇಲ್ಲಿ ಏನಾಗುತ್ತೆ, ಅನು ಅಂತ ನೇಮ್ ಸೇವ್ ಆಗಿರುತ್ತೆ. ಅಲ್ಲಿ ಬಂದ್ಬಿಟ್ಟು ನೀವು ತಗೊಂಡ್ಬಿಟ್ರೆ ಆಯ್ತು. ಓಕೆನಾ? ಇಷ್ಟು ನಾನು ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನೀವೆಲ್ಲರೂ ಕ್ಲಾಸ್ ಕೇಳಿದಕ್ಕೆ ಥ್ಯಾಂಕ್ ಯು ಸೋ ಮಚ್.